ಹಲೋ ನಮಸ್ತೆ. ಇವತ್ತು ಬೇಳೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಕುಕ್ಕರಿನಲ್ಲಿ ನಾನು ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ, ಒಂದು ಚಮಚ ಎಣ್ಣೆ ಹಾಕಿ ಬೇಯಿಸಿಕೊಂಡಿದ್ದೆ. ನೋಡಿ ಅದು ಬೆಂದು ತಣ್ಣಗಾಗಿದೆ. ಈಗ ಒಗ್ಗರಣೆ ಹಾಕಿಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 4 ಚಮಚ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಬದನೆಕಾಯಿಯನ್ನು ಕಟ್ ಮಾಡಿಟ್ಟಿರುವ ಬದನೆಕಾಯಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಬದನೆಕಾಯಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಮೊದಲೇ ಬದನೆಕಾಯಿಯನ್ನು ಸ್ವಲ್ಪ ಉಪ್ಪಾಗಿ ಕಟ್ ಮಾಡಿಟ್ಟಿದ್ದೇನೆ, ಇಲ್ಲರೆ ಒಗರಾಗುತ್ತದೆ ಬದನೆಕಾಯಿ ಎಂದು. ನೋಡಿ ಈ ರೀತಿ ಒಗ್ಗರಣೆ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಬದನೆಕಾಯಿಗಳನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಬದನೆಕಾಯಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಹಾಕಿ ಬೇಳೆ ಸಾಂಬಾರು ಮಾಡಿದರೆ ತುಂಬ ರುಚಿಕರವಾಗಿರ್ತದೆ. ಬೇಳೆ ಒಂದಿಗೆ ಹಾಕಿದರೆ ಚೆನ್ನಾಗಿ ಬೆಂದೋಗಿ ಚೆನ್ನಾಗಿರುವುದಿಲ್ಲ. ನೋಡಿ ಈ ರೀತಿ ಬೇಳೆಯನ್ನು ಚೆನ್ನಾಗಿ 1-3 ವಿಸಲ್ ಕೂಗಿಸಿದ್ದೇನೆ. ನೋಡಿ ಈ ರೀತಿ ಮಸೆದುಕೊಳ್ಳಬೇಕು. ನಾನು ಇದಕ್ಕೆ ಕಾಯಿ ರುಬ್ಬಿ ಹಾಕುವುದಿಲ್ಲ, ಹೀಗೆ ಮಾಡಿದರೆ ತುಂಬ ರುಚಿಕರವಾಗಿರುತ್ತದೆ. ನೋಡಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಫ್ರೈ ಆಗಿದೆ. ನೋಡಿ ಈ ರೀತಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲೇ ಬೆಂದುಕೊಳ್ಳುತ್ತದೆ. ಈಗ ಬೆಂದ ಬದನೆಕಾಯಿಗೆ ಮಸೆದಿರುವ ಬೇಳೆಯನ್ನು ಹಾಕಿಕೊಳ್ಳೋಣ. ನೋಡಿ ಈ ರೀತಿ ನುಣ್ಣಗೆ ಮಸೆದುಕೊಳ್ಳಬೇಕು. ಆಗ ಸಾಂಬಾರು ತುಂಬ ಗಟ್ಟಿಯಾಗಿ ಚೆನ್ನಾಗಿ ರುಚಿಕರವಾಗಿರುತ್ತದೆ. ಈಗ ಮಸೆದಿರುವ ಬೇಳೆಯನ್ನು ಹಾಕಿಕೊಳ್ಳೋಣ. ಈಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕೋಣ. ಬಸಿದುಕೊಂಡಿರುವ ನೀರನ್ನು ಹಾಕಿಕೊಳ್ಳೋಣ. ಈಗ ಇದಕ್ಕೆ ಖಾರದ ಪುಡಿ ನಮಗೆ ಎಷ್ಟು ಖಾರ ಅಳತೆಗೆ ತಕ್ಕಷ್ಟು ಹಾಕಿಕೊಳ್ಳೋಣ. ಖಾರದ ಪುಡಿ 1-2 ಚಮಚದಷ್ಟು ಹಾಕಿಕೊಳ್ಳುತ್ತೇನೆ ನಾನು. ಹಾಕಿ ಎಲ್ಲವ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಂಬಾರು ಚೆನ್ನಾಗಿ ಕುದ್ದಿ ರುಚಿಕರವಾಗಿರುತ್ತದೆ. ಸ್ವಲ್ಪ ಹುಣಸೆ ರಸವನ್ನು ಹಾಕಿಕೊಳ್ಳಬೇಕು. ಬೇಳೆ ಸಾಂಬಾರಿಗೆ ಸ್ವಲ್ಪ ಹುಣಸೆ ರಸವನ್ನು ಹಾಕಿದರೆ ತುಂಬ ರುಚಿಕರವಾಗಿರುತ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಟ್ಟೆಯನ್ನು ಮುಚ್ಚಿ 10 ನಿಮಿಷಗಳ ಕಾಲ ಕುದಿಸಿದರೆ ಸಾಂಬಾರು ರೆಡಿಯಾಗುತ್ತದೆ. ಮನೆಯಲ್ಲಿ ನೀವು ಈ ರೀತಿ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಈಗ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ. ಬೇಳೆ ಬದನೆಕಾಯಿ ಸಿಂಪಲ್ಲಾಗಿ ಮಾಡುವಂಥ ಬೇಳೆ ಬದನೆಕಾಯಿ ಸಾಂಬಾರು ರೆಡಿಯಾಗಿದೆ ಈಗ.